ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಗ್ಯಾರಂಟಿಯನ್ನ ನಿಲ್ಲಿಸಲು ಬಿಜೆಪಿ ಷಡ್ಯಂತರ, ಮತದಾರರೇ ತಕ್ಕ ಉತ್ತರವನ್ನ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ ವಾಗ್ದಾಳಿ. ಕಾಂಗ್ರೆಸ್ ನಿಮ್ಮ ಪರ ನಿಂತಿದೆ, ಅಹಿಂದ ಮತದಾರರು ಕೈ ಹಿಡಿಯಿರಿ. ದಾವಣಗೆರೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮನವಿ. ಬಡಾಯಿ ಕೊಚ್ಚಿಕೊಳ್ಳುವುದನ್ನ ಬಿಟ್ಟು ಅಭಿವೃದ್ಧಿ ದಾಖಲೆಯನ್ನು ನೀಡಿ, ಅಧಿಕಾರಿಗಳ ವೈಫಲ್ಯದಿಂದ ಅವ್ಯವಸ್ಥೆಯೇ ಹೆಚ್ಚು. ಸಮೀವುಲ್ಲಾ ಅವರಿಗೆ ಕೆಂಪು ಸಾಗರ ಶಿವರಾಜ್ ಸವಾಲು. ಚುನಾವಣಾ ಆಯೋಗದ ಮೂಲಕ ಈ ಯೋಜನೆಗಳನ್ನ ನಿಲ್ಲಿಸಲು ಬಿಜೆಪಿಯು ಷಡ್ಯಂತರವನ್ನು ಆರೋಪಿಸಿದೆ. ಆ ಮೂಲಕ ಬಡವರು ಹಾಗೂ ನಿರುದ್ಯೋಗಿ ಯುವಕರ ಮೇಲೆ ದಾಳಿ ಮಾಡಿದ್ದು, ಇದಕ್ಕೆ ಮತದಾರರು ತಕ್ಕ ಉತ್ತರವನ್ನ ನೀಡಲಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆಯ ಬಾಪೂಜಿ ಗೆಸ್ಟ್ ಹೌಸ್ನಲ್ಲಿ ಶಿವಕುಮಾರ್ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶಕ್ಕೆ ಮಾದರಿಯಾಗುವ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಜಾರಿಯಾಗಿಲ್ಲ, ಕಾಂಗ್ರೆಸ್ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಕೇಳಿದೆ. ಅಷ್ಟು ದೊಡ್ಡ ಸ್ಥಾನದಲ್ಲಿರುವವರಿಗೆ ಈ ಬಗ್ಗೆ ಮಾಹಿತಿ ಇರುತ್ತದೆ ಎಂದು ಭಾವಿಸಿದ್ದೆ. ನಮ್ಮ ಕಾರ್ಯಕ್ರಮವನ್ನ ಟೀಕೆ ಮಾಡಿದ ಅವರೇ ಬೇರೆ ರಾಜ್ಯಗಳಲ್ಲಿ ನಮ್ಮ ಯೋಜನೆಗಳನ್ನ ನಕಲು ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಪರಿಸ್ಥಿತಿಯಲ್ಲಿ ಬಿಜೆಪಿಯವರ ಮುಖವಾಡ ಕಳಚಿದೆ. ನಾವು ಯುವಕರಿಗೆ ಹಾಗೂ ಮಹಿಳೆಯರಿಗೆ ನೀಡುತ್ತಿರುವ ಕಾರ್ಯಕ್ರಮ ನಿಲ್ಲಿಸಲು ಮೊದಲೇ ದೊಡ್ಡ ಸಂಚಲನ ರೂಪಿಸಿದ್ದಾರೆ. ನಮ್ಮ ಯೋಜನೆಗಳು ಈ ಚುನಾವಣೆಗೆ ಮಾಡಿರುವ ಯೋಜನೆಯಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿ ಮಾಡಿ ಕಳೆದ 2.5 ವರ್ಷದಲ್ಲಿ ಜನರಿಗಾಗಿ 1.25 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ವಿನಿಯೋಗಿಸಲಾಗಿದೆ. ಬಿಜೆಪಿಯವರು ಈ ಪತ್ರವನ್ನ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಷಡ್ಯಂತರಕ್ಕೆ ಸಾಕ್ಷಿಯಾಗಿದೆ ಎಂದರು. ನಾನು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದು, ಕಳೆದ ತಿಂಗಳಿನ ಕಂತನ್ನ ಬಿಡುಗಡೆ ಮಾಡಲಾಗಿದ್ದು, ಈ ತಿಂಗಳ ಕಂತನ್ನ ಚುನಾವಣೆ ಮುಗಿದ ಬಳಿಕ ಬಿಡುಗಡೆ ಮಾಡಲಾಗುವುದು. ಗ್ಯಾರಂಟಿ ಯೋಜನೆ ನಿಂತು ಹೋಗಲಿದೆ ಎಂಬ ಚಿಂತೆ ಬೇಡ. ನಾವು ಕೊಟ್ಟ ಮಾತಿಗೆ ಬದ್ಧವಾಗಿದ್ದೇವೆ. ನಿಮ್ಮಲ್ಲಿ ಆತಂಕವನ್ನ ಸೃಷ್ಟಿಸುವವರು ಈ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ. ಅವರ ಸರ್ಕಾರ ಮುಂದಿನ ದಿನಗಳಲ್ಲಿ ಬರುವುದಿಲ್ಲ ಎಂದು ತಿಳಿಸಿದ್ದಾರೆ. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಇಲ್ಲಿವರೆಗೂ ಚುನಾವಣಾ ಪ್ರಚಾರ ಬಹಳ ಶಾಂತಿಯುತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದವರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಏನೇ ಅಡಚಣೆಗಳು ಬಂದರೂ ಕೂಡ ಬಹಳ ಶಾಂತಿಯಿಂದ ಈ ಚುನಾವಣೆಯನ್ನು ನಡೆಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಮತ್ತು ಮುಖ್ಯಮಂತ್ರಿಗಳು ವಿಧಾನಸಭೆ ನಡೆಯುವಾಗ ಬಂದು ದಾವಣಗೆರೆಯಲ್ಲಿ ಸಮರ್ಥ್ ಮತ್ತು ಬಾಗಲಕೋಟೆ ನಮ್ಮ ಅಭ್ಯರ್ಥಿ ನಮ್ಮ ಮೇಟಿಯವರ ಸುಪುತ್ರ ಉಮೇಶ್ ಮೇಟಿ ಅವರ ನಾಮಿನೇಷನ್ಗೆ ನಾವೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಸೂಚಿಸಿ ಆಶೀರ್ವಾದ ಮಾಡಿ ಬಂದಿದ್ದೇವೆ. ಇಬ್ಬರು ಬಹಳ ಪ್ರಮುಖ. ನಾನು ದಾವಣಗೆರೆಯ ಮುಸ್ಲಿಂ ಬಾಂಧವರನ್ನ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ. ಬಿಜೆಪಿಯವರು ನಿಮ್ಮ ಸಮುದಾಯದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಕಾಂಗ್ರೆಸ್ ನಿಮ್ಮ ಪರ ನಿಂತಿದೆ. ಹಾಗಾಗಿ ಅಹಿಂದ ಮತದಾರರು ಕಾಂಗ್ರೆಸ್ಗೆ ಮತವನ್ನ ಹಾಕಬೇಕು ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಮತ ಪ್ರಚಾರದಲ್ಲಿ ಮಾತನಾಡಿದ ಅವರು, ಹಿಂದೂಗಳಾದ ನಾವು ಅಟ್ಯಾಕ್ ಅನ್ನ ಮಾಡಿ ಬಿಜೆಪಿಯವರನ್ನ ಎದುರು ಹಾಕಿಕೊಂಡಿದ್ದೇವೆ. ದಾವಣಗೆರೆ ಮುಸ್ಲಿಂ ಬಾಂಧವರು ನನ್ನ ತಮ್ಮ ಸಮರ್ಥ್ ಅವರನ್ನ ಬೆಂಬಲಿಸಿ 2 ಕ್ಷೇತ್ರಗಳನ್ನ ನಾವು ಗೆಲ್ತೇವೆ. ಶ್ರೀಮಂತಿಕೆ ಬಡವರ ಬಗ್ಗೆ ಅಶೋಕಣ್ಣ ಮಾತನಾಡುವುದೇ ನನಗೆ ಆಶ್ಚರ್ಯ. ವಿಜಯೇಂದ್ರ ಅಶೋಕಣ್ಣ ಮಾಡಿರುವ ಆಸ್ತಿಯನ್ನ ವೈಟ್ ಪೇಪರ್ ನಲ್ಲಿ ಬರೆದಿಡಬೇಕು. ಅಶೋಕಣ್ಣ, ನೀವು ಕಂದಾಯ ಸಚಿವರಾದಾಗ ಎಷ್ಟೆಷ್ಟು ಸೈಟು ಜಮೀನುಗಳನ್ನ ಮಾಡಿದ್ದೀರಿ. ಅಶೋಕ್ಗೆ ಪ್ರದೀಪ್ ಈಶ್ವರ್ ತಿರುಗೇಟನ್ನ ನೀಡಿದ್ದಾರೆ. ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾಳೆ ಅಂದರೆ 9ನೇ ತಾರೀಕು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಇದೆ. ನಾನು ದಾವಣಗೆರೆ ಮತ್ತು ಬಾಗಲಕೋಟೆ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಗೃಹಜ್ಯೋತಿ ಕೊಟ್ಟಿದೆ, ಗೃಹಲಕ್ಷ್ಮಿ ಕೊಟ್ಟಿದೆ. ನಿಮ್ಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಆತ್ಮಕ್ಕೆ, ಮೇಟಿ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಗೆಲುವು ಮುಖಾಂತರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಭಾವನೆ. ನಾನು ದಾವಣಗೆರೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಮ್ಮ ಸಮರ್ಥನ ದಯವಿಟ್ಟು ಗೆಲ್ಲಿಸಿ. ನಾನು ದಾವಣಗೆರೆಯ ಮೈನಾರಿಟೀಸ್ನ ಮುಸ್ಲಿಂ ಬಾಂಧವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗೆಲ್ಲ
BJPಯವರು ನಿಮ್ಮ ಸಮುದಾಯವನ್ನು ಕೆಟ್ಟದಾಗಿ ಮಾತಾಡಿದಾಗೆಲ್ಲ ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ವಿಶೇಷವಾಗಿ ನನ್ನಂತಹ ಹಿಂದೂ ಧರ್ಮದ ಶಾಸಕರು ನಿಮ್ಮ ಧರ್ಮವನ್ನು ಡಿಫೆಂಡ್ ಮಾಡಿಕೊಂಡು ಫೈಟ್ ಮಾಡಿ BJPಯವ್ರನ್ನ ಎದುರಾಕೊಂಡಿದ್ದೀವಿ. ಮುಸ್ಲಿಂ ಧರ್ಮದ ಬಗ್ಗೆ ಮುಸ್ಲಿಂ ಲೀಡರ್ ಮಾತಾಡಿದ್ರೆ ಗ್ರೇಟ್ ಅಲ್ಲ. ಮುಸ್ಲಿಂ ಧರ್ಮಕ್ಕೆ ಸಮಸ್ಯೆ ಆದಾಗ ಒಬ್ಬ ಹಿಂದೂ ಲೀಡರ್ ವಾಯ್ಸ್ ರೈಸ್ ಮಾಡಿದ್ರೆ ಅದು ಗ್ರೇಟ್. ನನಗೆ ಆ ನೈತಿಕತೆ ಇದೆ. ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಅಟ್ಯಾಕ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೀನಿ. ಆ ನೈತಿಕತೆ ಮೇಲೆ ನಾನು ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಒಂದು ಓಟು ವೇಸ್ಟ್ ಆಗದೆ ನನ್ನ ತಮ್ಮ ಸಮರ್ಥಿಗೆ ಓಟ್ ಹಾಕಿ ಗೆಲ್ಲಿಸಬೇಕು. ನಗರವನ್ನ ಅಭಿವೃದ್ಧಿಪಡಿಸುತ್ತೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುವುದನ್ನ ಬಿಟ್ಟು ನಿಜವಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳಿಗೆ ದಾಖಲೆಗಳನ್ನ ಸಾರ್ವಜನಿಕರ ಮುಂದಿಡಿ ಎಂದು ಬಿಜೆಪಿ ಮುಖಂಡ ಕೆಂಪುಸಾಗರ ಶಿವರಾಜ್ ನಗರಸಭೆ ಮಾಜಿ ಅಧ್ಯಕ್ಷ ಕೆಎಂ ಸಮೀವುಲ್ಲಾ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರಲ್ಲಿ ನಗರಸಭೆಗೆ ಖರೀದಿಸಲಾದ ಕಾಂಪ್ಯಾಕ್ಟರ್ ವಾಹನದ ವಿಚಾರದಲ್ಲಿ ನಡೆದ ನಿರ್ಲಕ್ಷ್ಯ, ಆಡಳಿತ ವೈಫಲ್ಯ ಮತ್ತು ಕಮಿಷನ್ ರಾಜಕಾರಣದಿಂದ ನಗರಸಭೆಗೆ 33.95 ಲಕ್ಷ ನಷ್ಟ ಉಂಟಾಗಿತ್ತು ಎಂದು ಗಂಭೀರ ಆರೋಪವನ್ನ ಮಾಡಿದರು. ಅಂದಿನ ನಗರಸಭೆ ಅಧ್ಯಕ್ಷರು, ಆಯುಕ್ತರು ಹಾಗೂ ಸಂಬಂಧಿತ ಅಧಿಕಾರಿಗಳ ವೈಫಲ್ಯದಿಂದ ಈ ಅವ್ಯವಸ್ಥೆ ಉಂಟಾಗಿತ್ತು. ಅದರ ಪರಿಣಾಮವಾಗಿ ಸುಮಾರು 8 ಮಂದಿ ಅಧಿಕಾರಿಗಳು ಅಮಾನತು ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಗರಣವನ್ನ ಬಹಿರಂಗಪಡಿಸಲು ಭಾರತೀಯ ಜನತಾ ಪಾರ್ಟಿ ಅರಸೀಕೆರೆ ಘಟಕ ನಿರಂತರ ಹೋರಾಟವನ್ನ ನಡೆಸಿತ್ತು. ನಗರಸಭೆ ಅಧಿಕಾರಿಗಳು ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕವನ್ನ ಸಾಧಿಸಿ ಹಲವು ಹಂತದ ಒತ್ತಡ ಮತ್ತು ಪ್ರಯತ್ನಗಳ ಫಲವಾಗಿ 11 ಮಾರ್ಚ್ 2026ರಂದು ಆ ಕಾಂಪ್ಯಾಕ್ಟರ್ ವಾಹನಕ್ಕೆ ನೋಂದಣಿಯನ್ನ ಮಾಡಿಸಲು ಸಾಧ್ಯವಾಯಿತು. ಈ ಪ್ರಕ್ರಿಯೆಯಿಂದ ಕರ್ತವ್ಯದಲ್ಲಿದ್ದ ಸುಮಾರು 7 ಮಂದಿ ಅಧಿಕಾರಿಗಳು ನಿರಾಳ ನಿಟ್ಟುಸಿರನ್ನ ಬಿಡುವಂತಾಯಿತು. 2018ರಲ್ಲಿ ಕಾಂಪ್ಯಾಕ್ಟರ್ ವಾಹನ ಖರೀದಿಯಾದಾಗ ನಗರಸಭೆಯ ಅಧ್ಯಕ್ಷರಾಗಿದ್ದವರು ಕೆಎಂ ಸಮೀವುಲ್ಲಾ. ಆದರೆ ವಾಹನ ಖರೀದಿಸಿದ ಬಳಿಕವೂ ಅದು ಹಲವು ವರ್ಷಗಳ ಕಾಲ ಸಾರ್ವಜನಿಕರ ಸೇವೆಗೆ ಲಭ್ಯವಾಗದೇ ಇರುವುದು ಆಡಳಿತದ ವೈಫಲ್ಯಕ್ಕೆ ಸ್ಪಷ್ಟ ಉದಾಹರಣೆ ಎಂದು ಆರೋಪಿಸಿದರು. ವೆಹಿಕಲ್ ಅನ್ನ ಸುಮಾರು 8-9 ವರ್ಷಗಳ ಕಾಲ ಅರಸೀಕೆರೆ ನಗರಸಭೆಯವರು ನೋಂದಣಿ ಮಾಡಿಸದೆ ಆ ನಗರಸಭೆಯ ಆವರಣದಲ್ಲಿ ಅದನ್ನ ನಿಲ್ಲಿಸಿದ್ರು. ಜೊತೆಗೆ ಬುದ್ಧಿವಂತಿಕೆಯಿಂದ 8 ಜನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬರೆದ್ಬಿಟ್ಟು ಸುಮ್ಮನಾಗಿದ್ರು. ನಮ್ಮ ಹೋರಾಟದ ಫಲವಾಗಿ, ಭಾರತೀಯ ಜನತಾ ಪಾರ್ಟಿ ಹೋರಾಟದ ಫಲವಾಗಿ ಆ ವೆಹಿಕಲ್ ಮೊನ್ನೆ ಹೋದ ತಿಂಗಳು ನೋಂದಣಿಯಾಗಿದೆ. 8 ವರ್ಷದ ನಂತರ ನೋಂದಣಿಯಾಗಿದೆ. ಜೊತೆಗೆ ಬಹಳ ಪ್ರಮುಖವಾಗಿ 8 ಜನ ಏನು ಅಧಿಕಾರಿಗಳು ಇದರಿಂದ ಅಮಾನತ್ ಆಗ್ತಾ ಇದ್ರು ಅದರಿಂದ ಬಚಾವಾಗಿದ್ದಾರೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈ ವಿಷಯಗಳನ್ನ ನಗರಸಭೆಯಲ್ಲಿ ಆಗ್ತಾ ಇರ್ತಕ್ಕಂಥ 10 ಹಲವು ಆರೋಪಗಳನ್ನ, ಅಕ್ರಮಗಳನ್ನ ನಾವ್ಯಾರು ನಗರಸಭೆ ಸದಸ್ಯರಲ್ಲ, ನಾವ್ಯಾರು ನಗರಸಭೆ ಒಳಗೆ ಹೋಗೋರಲ್ಲ, ಈ ಎಲ್ಲ ಮಾಹಿತಿಗಳನ್ನ ನಮಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಮನೋಜ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೊಂದು ಪ್ರಮುಖವಾಗಿ 50 ಲಕ್ಷ ದುಡ್ಡು, ಇವತ್ತು 50 ಲಕ್ಷ ಅಂದರೆ 2018ನೇ ಇಸ್ವಿನಲ್ಲಿ ಅದರ ವ್ಯಾಲ್ಯೂ ಇನ್ನೂ ಜಾಸ್ತಿ ಇತ್ತು. ರಸ್ತೆನೇ ಇಲ್ಲಿರ್ತಕ್ಕಂಥ ಹೆಂಜಗೊಂಡಳ್ಳಿನಲ್ಲಿ, ರಸ್ತೆನೇ ಇಲ್ಲಿರ್ತಕ್ಕಂತಹ ಮಲ್ಲೇಶ್ವರಂದಲ್ಲಿ ಆ ಹಣವನ್ನು ಏನಾದರೂ ರಸ್ತೆ ಮಾಡಿದ್ರೆ ಸಾವಿರಾರು ಜನ ಈ ತಾಲೂಕಿನ, ಈ ನಗರದ ನಿವಾಸಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಈ 8 ವರ್ಷಗಳ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪುರುಷೋತ್ತಮ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಚಂದ್ರಶೇಖರ್, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರ ಗೋಮಾಳದ ಜಾಗವನ್ನ ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿಡಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಬಿ ಸ್ವಾಮಿ ಒತ್ತಾಯಿಸಿದರು. ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 174 ಎಕರೆ ಗೋಮಾಳ ಇದ್ದು, ಈ ಪೈಕಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕೆಲವರು ಮನೆಯನ್ನ ನಿರ್ಮಿಸಿಕೊಂಡಿದ್ದು, ಭೂಮಿ ಇಲ್ಲದ ಗ್ರಾಮಸ್ಥರು ಬಗರುಕುಂ ಯೋಜನೆಯಡಿ ಅರ್ಜಿನ ಸಲ್ಲಿಸಿ ಸಾಗುವಳಿಯನ್ನ ಕೈಗೊಂಡಿದ್ದಾರೆ. ಊರಿನ ಪಕ್ಕ ಇನ್ನೂ 2 ಎಕರೆ ಗೋಮಾಳ ಖಾಲಿ ಉಳಿದಿದೆ. ಈ ಜಾಗವನ್ನ ಕೆಲವರು ಅತಿಕ್ರಮಿಸಲು ಮುಂದಾಗಿರುವುದು ಸರಿಯಲ್ಲ. ಈ ಜಾಗವನ್ನ ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ ಕಾಯ್ದಿರಿಸಬೇಕು ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಗೋಮಾಳದಲ್ಲಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳನ್ನ ಕಂದಾಯ ಇಲಾಖೆ ಈಗಾಗಲೇ ತೆರವುಗೊಳಿಸಿದೆ. ಮತ್ತೆ ಈ ಜಾಗದಲ್ಲಿ ಅತಿಕ್ರಮ ಆಗದಂತೆ ತಾಲೂಕು ಆಡಳಿತ ನಿಗಾವನ್ನ ವಹಿಸಬೇಕು ಎಂದು ಮನವಿಯನ್ನ ಮಾಡಿದರು. ಮುಖಂಡ ಅಬ್ದುಲ್ ಗಫಾರ್ ಸಾಬ್ ಮಾತನಾಡಿ, ಈಗಾಗಲೇ ಊರಿನ ಕೆಲವರು ಗೋಮಾಳದ ಜಾಗದಲ್ಲಿ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಉಳಿದಿರುವ 2 ಎಕರೆ ಜಾಗವನ್ನ ಉಳಿಸಿಕೊಳ್ಳಬೇಕಿದೆ. ಬಡವರನ್ನ ಗುರುತಿಸಿ ಬೇರೆ ಕಡೆ ನಿವೇಶನವನ್ನ ಒದಗಿಸುವುದಾಗಿ ಶಾಸಕರು ಊರಿನಲ್ಲಿ ಇತ್ತೀಚೆಗೆ ಶಾಂತಿ ಸಭೆಯನ್ನ ನಡೆಸಿ ಭರವಸೆಯನ್ನ ನೀಡಿದ್ದಾರೆ ಎಂದರು. ಗ್ರಾಮಕ್ಕೆ ಬೇಕು ಅಂತ ಮಾಡಿ ಬಂದಿರ್ತಾರೆ. ಆ ಶೆಡ್ ಜಾಗ, ಸೆಂಟಿ ಜಾಗ, ಇದೇ ಜಾಗ, ಇದೇ ಹೈಸ್ಕೂಲ್, ಹೆಚ್ಚು ಕಮ್ಮಿ 130 ಎಕರೆ ರೋಡಿಂದ ಆಸ್ತಿ ಇದೆ.
ಅವ್ರಿಗೆ ಜಮೀನು ದರ್ಖಾಸ್ ಆಗಿತ್ತಲ್ಲ ಅವ್ರು ಕಟ್ಟಿದ್ದಾರೆ. RCC ಬಿಲ್ಡಿಂಗ್ ಇದ್ದವ್ರು ಹೋಗಿ ಕಟ್ಟಿದ್ದಾರೆ, ಮನೆಗಳು ಇದ್ದವ್ರು ಹೋಗಿ ಕಟ್ಟಿದ್ದಾರೆ, ಹಂಚಿ ಮನೆ ಇದ್ದವ್ರು ಕಟ್ಟಿದ್ದಾರೆ, ಮನೆ ಇದ್ದವ್ರು ಹೋಗಿ ಕಟ್ಟಿದ್ದಾರೆ. ಮತ್ತೆ ಶಾಸಕರು ಮಾತು ಹೇಳಿದ್ರು, ನೋಡಿ ಹೋಗಿ ಸೆಕ್ರೆಟರಿ ಹೇಳಿದ್ರು, ಹೋಗಿ ಊರ್ವ ಪಂಚಾಯತಿ ಸೆಕ್ರೆಟರಿ ಹೇಳಿದ್ರು, ನೀವು ಹೋಗಿ ಊರಲ್ಲಿ ಎಲ್ಲ ಮನೆಗಳಿಗೆ ಯಾಕೆ 4 ಜನ 5 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಒಬ್ರಿಗೆ ಕೊಡಿ, ಮನೆ 5 ಜನ ಕೊಡಕ್ ಆಗಲ್ಲ, ಒಬ್ರಿಗೆ ಕೊಡಿ. ಆಮೇಲೆ ಕೊಡಿ, ನಮ್ಮ ಮೇಲೆ ಗ್ಯಾರಂಟಿ ಮಾಡಿಕೊಳ್ಳಿ. ನಾನು ಈ ಹತ್ತತ್ರ ಇದ್ದವ್ರಿಗೆ ನಾನು ಕೊಡ್ತೀನಿ ಸೈಡು, ಮನೆ ಇದ್ದವ್ರಿಗೆ ಕೊಡ್ತೀನಿ ಹೊರತು ಮನೆ ಇದ್ದವ್ರಿಗೆ ಕೊಡಕ್ಕೆ ಬರೋಕ್ಕಿಲ್ಲ. ಮನೆ ಇದ್ದವ್ರಿಗೆ ನಾನು ಭರೋಸೆ ಮಾಡಿ ನಾನು ಜಾಗ ಕೊಡ್ತೀನಿ ಅಂತ ಹೇಳಿ ತಹಸೀಲ್ದಾರ್ ಮೇಡಮ್ ಹೇಳಿದ್ರು, MLA ಹೇಳಿದ್ರು. ತಹಸೀಲ್ದಾರ್ ಮೇಡಮ್ ಮುಂಚೆ ಬಂದು ಸಭೆ ಮಾಡಿ, ಈಗ ಯಾಕೆ ಕೇಳಿದ್ರು, ಪರ್ಸನಲ್ ಕೇಳಿದ್ರಲ್ಲ, ಯಾಕೆ ಮನೆ ಮಾಡಿದ್ರಿ ಅಂತ ಹೇಳಿ ಪರ್ಸನಲ್ ಬಂದಾಗ ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಜೀರ್ ಸಾಬ್, ಮುಖಂಡರಾದ ತೇಜೇಶ್ವರ್, ವೀರಪ್ಪ, ಮಹೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ನಕಲಿ ವೈದ್ಯರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ತಾಲೂಕಿನ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಮತ್ತು ಪಟ್ಟಣದ ಜಯಲಕ್ಷ್ಮಿ ಕ್ಲಿನಿಕ್ ಮೇಲೆ ತಾಲೂಕು ಆರೋಗ್ಯ ಅಧಿಕಾರಿ ದಾಳಿಯನ್ನು ನಡೆಸಿ ಬೇಗಮುದ್ರೆಯನ್ನು ಹಾಕಿಸಿದ ಘಟನೆ ವರದಿಯಾಗಿದೆ. ಮಲ್ಲಿಪಟ್ಟಣದ ನಕಲಿ ವೈದ್ಯ ಡಾಕ್ಟರ್ ವಿಶ್ವನಾಥ್ ಎಂಬಾತ ಹಲವಾರು ವರ್ಷಗಳಿಂದ ಲಕ್ಷ್ಮಣ್ ಹೆಸರಿನಲ್ಲಿ ಕ್ಲಿನಿಕ್ ಅನ್ನು ತೆರೆದು ಮೆಡಿಕಲ್ ದಂಧೆಯನ್ನ ನಡೆಸುತ್ತಿದ್ದ. ನಿತ್ಯ ನೂರಾರು ಮಂದಿ ರೋಗಿಗಳಿಗೆ ನಕಲಿ ಔಷಧಿಯನ್ನ ನೀಡಿ ವಂಚಿಸುತ್ತಿದ್ದ. ಸರ್ಕಾರ ನಕಲಿ ವೈದ್ಯರಿಂದ ರೋಗಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಸಾವು ನೋವಿಗೆ ಗುರಿಯಾಗುತ್ತಿದ್ದ ಕಾರಣ ಅಂತಹ ನಕಲಿ ವೈದ್ಯರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆದೇಶವನ್ನ ನೀಡಿತ್ತು. ಎಚ್ಚೆತ್ತ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಇತ್ತೀಚೆಗೆ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಮೇಲೆ ದಾಳಿಯನ್ನು ನಡೆಸಿ ಬೇಗ ಮುದ್ರೆಯನ್ನ ಹಾಕಿದ್ದಾರೆ. ಸರ್ಕಾರ ನಕಲಿ ವೈದ್ಯರ ವಿರುದ್ಧ ಕ್ರಮವನ್ನ ಜರುಗಿಸುವಂತೆ ಆದೇಶವನ್ನ ನೀಡಿದ ಹಿನ್ನೆಲೆಯಲ್ಲಿ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ಗೆ ಬೇಗವನ್ನ ಜಡಿದು ನಕಲಿ ವೈದ್ಯ ಡಾಕ್ಟರ್ ವಿಶ್ವನಾಥ್ ವಿರುದ್ಧ ಕ್ರಮವನ್ನ ಜರುಗಿಸಲಾಗಿದೆ ಎಂದರು. ನಕಲಿ ವೈದ್ಯರ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗಿರುವ ಸರ್ಕಾರದ ಸೂಚನೆ ಸಮರ್ಪಕವಾಗಿ ಪಾಲನೆಯಾಗುವುದೇ ಎಂಬುದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಕೇರಳದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸಲು ತೆರಳುತ್ತಿದ್ದ ವೇಳೆ ಕಾರು ಅಪಘಾತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡ ಘಟನೆ ಪಟ್ಟಣದ ಮಳಲಿ ಬೈಪಾಸ್ ಸಮೀಪ ನಡೆದಿದೆ. ಹೈದರಾಬಾದ್ನಲ್ಲಿ ಉದ್ಯೋಗದಲ್ಲಿದ್ದ ಕಾಸರಗೋಡು ಜಿಲ್ಲೆಯ ವಿದ್ಯಾನಗರದ ಅಬ್ದುಲ್ ಖಾದರ್ ಅವರು ತಮ್ಮ ಊರಿನ ಸ್ನೇಹಿತರೊಂದಿಗೆ AP03CU0212 ನೋಂದಣಿಯ ಸಂಖ್ಯೆಯ ಸ್ವಿಫ್ಟ್ ಕಾರಿನಲ್ಲಿ ಕೇರಳಕ್ಕೆ ತೆರಳುತ್ತಿದ್ದರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯಿಂದ ಸುಮಾರು 25 ಅಡಿ ದೂರಕ್ಕೆ ಹಾರಿ ಪಕ್ಕಕ್ಕೆ ನಿಂತಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ಪರಿಣಾಮವಾಗಿ ಅಬ್ದುಲ್ ಖಾದರ್ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ದೂರದ ಪಯಣ ಹಾಗೂ ನಿದ್ರೆ ಮಂಪು ಅಪಘಾತಕ್ಕೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆ ಸಕಲೇಶಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪಟ್ಟಣದ ಆನೆಕೆರೆಯಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು. ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಜರುಗುವ ಆನೆಕೆರೆ ಅಮ್ಮನ ಜಾತ್ರಾ ಮಹೋತ್ಸವದ ರಥೋತ್ಸವ ಈ ದಿನ ಬೆಳಗ್ಗೆ ಸಂಪನ್ನಗೊಂಡಿತು. 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ 3 ರಥಗಳನ್ನ ಒಮ್ಮೆಲೆ ಎಳೆಯುವುದು ಇಲ್ಲಿನ ಪದ್ಧತಿ. ಮಂಗಳವಾರದಂದು ನಂಬಿಹಳ್ಳಿಯಲ್ಲಿ ಒಂದು ರಥವನ್ನ ಸಿದ್ಧಪಡಿಸಿ ಆನೆಕೆರೆಗೆ ತಂದು ನಿಲ್ಲಿಸುತ್ತಾರೆ. ಸಾಗತವಳ್ಳಿ ಗ್ರಾಮದಿಂದ ಕೂಡ ಒಂದು ರಥವನ್ನ ಸಿಂಗರಿಸಿಕೊಂಡು ಬಂದು ನಿಲ್ಲಿಸುತ್ತಾರೆ. ಮಂಗಳವಾರ ರಾತ್ರಿ ಆನೆಕೆರೆಯ ಬೀದಿಗಳಲ್ಲಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡುತ್ತಾ ರಥದ ಮೇಲೆ ಕೂರಿಸುತ್ತಾರೆ. ರಾತ್ರಿ ಪೂರ್ತಿ ಕೆಂಡೋತ್ಸವ, ವೀರಭದ್ರ ಕುಣಿತ, ಸೋಮನ ಕುಣಿತ, ಬೊಂಬೆ ಕುಣಿತ, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಸುತ್ತಮುತ್ತಲ ಹಳ್ಳಿಗಳಾದ ನಂಬಿಹಳ್ಳಿ, ಶೆಟ್ಟಿಗೌಡನಹಳ್ಳಿ, ಪಿಳ್ಳಹಳ್ಳಿ, ಬಿಂಡೇನಹಳ್ಳಿ, ಸಾಗತಹಳ್ಳಿ, ಮಾಳಿನಹಳ್ಳಿ, ಚನ್ನಾಪುರ ಹಾಗೂ ಇನ್ನಿತರ ಹಳ್ಳಿಗಳು ಸೇರಿ ಆಚರಣೆಯನ್ನ ಮಾಡುತ್ತಾರೆ. ಸಾಗತವಳ್ಳಿ ಕಲಾವಿದ ಪಾಂಡು ಅವರು ತಮ್ಮ ಕೈಚಳಕದಲ್ಲಿ ತರಕಾರಿಯಲ್ಲಿ ಕಲೆಯನ್ನ ತಯಾರಿಸಿದ್ದು ದೇವಸ್ಥಾನದ ಎದುರು ಪ್ರದರ್ಶನವನ್ನ ಏರ್ಪಡಿಸಿದ್ದು ಎಲ್ಲರೂ ಕೂಡ ಭಾವಚಿತ್ರವನ್ನ ತೆಗೆದುಕೊಳ್ಳುತ್ತಿದ್ದು ಕಂಡು ಬಂದಿದೆ. ಅಂಗಡಿಗಳು ಹೆಚ್ಚು ತೆರೆದಿದ್ದು ವ್ಯಾಪಾರ ಜೋರಾಗಿತ್ತು. ರಥೋತ್ಸವದಲ್ಲಿ ಭಕ್ತರು ತಮ್ಮ ಹರಕೆಯನ್ನು ತೀರಿಸಲು ಹಣ್ಣು ಜವನವನ್ನ ಎಸೆದು ಭಕ್ತಿಯನ್ನ ಸಮರ್ಪಿಸಿದರು. ಉತ್ಸವ ಮೂರ್ತಿಯನ್ನ ದೇವಸ್ಥಾನಕ್ಕೆ ಕೂರಿಸಿದ ನಂತರ ಗ್ರಾಮದ ಹಿರಿಯರು ಕೋಲಾಟವನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಜಾತ್ರೆ ನಡೆದ 1 ತಿಂಗಳ ನಂತರ ಮರಿ ಜಾತ್ರೆಯನ್ನ ಕೂಡ ಇದೇ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದು, ಬಿಗಿ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಸಂಚಾರ ದಟ್ಟಣೆಯನ್ನ ಸುಧಾರಿಸಲು ಪೊಲೀಸರು ಶ್ರಮಿಸುತ್ತಿದ್ದು ಕಂಡುಬಂದಿತ್ತು. ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಹೋಗುತ್ತಿದ್ದ ಕಳ್ಳರನ್ನ ಗ್ರಾಮಸ್ಥರೇ ಹಿಡಿದಿರುವ ಘಟನೆ KR ನಗರದಲ್ಲಿ ನಡೆದಿದೆ.
ತಾಲೂಕಿನ ಲಾಲನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಅವರ ಪತ್ನಿ ಅನ್ನಪೂರ್ಣ ಅವರ ಮಾಂಗಲ್ಯ ಸರವನ್ನ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿಗಳಿಬ್ಬರು ಚೈನನ್ನ ಕಿತ್ತುಕೊಂಡು ಬೈಕ್ನಲ್ಲಿ ಓಡಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಸರಿಸುಮಾರು 3 ಕಿಲೋಮೀಟರ್ ಗ್ರಾಮದ ಯುವಕರು ಬೈಕ್ನಲ್ಲಿ ಬೆನ್ನಟ್ಟಿ ಇಬ್ಬರು ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು. ಕದಿಮರಾದ ಸಾತಿ ಗ್ರಾಮದ ನವೀನ್ ಹಾಗೂ ಮತ್ತೊಬ್ಬ ಕದಿಮನನ್ನ ಗ್ರಾಮಸ್ಥರೇ ಪೊಲೀಸ್ ಸಿಬ್ಬಂದಿಗೆ ಒಪ್ಪಿಸಿದ ಘಟನೆ ಜರುಗಿದೆ. ಕೆಆರ್ನಗರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಕಸ ಸುರಿಯಕ್ಕೆ ನಾನು ಗೊಕ್ಕೊಂಡ ಕಸ ಹೊಡಿತಿದ್ನ ಅವನು ಹೆಂಗ್ ಬಂದು ಎತ್ಕೊಂಡು ಹೋದ ಅನ್ನೋದೇ ಗೊತ್ತಾಗಿಲ್ಲ. ಹಿಂಗೆ ತಿರ್ಕೊಂಡು ನೋಡೋಕೆ ಖಾಲಿ ಓಡ್ತಾನೆ, ಹಿಂಗೆ ಕತ್ತು ನೋಡ್ಕೊತೀನಿ ಇಲ್ಲಕ್ಕೆ ಇಲ್ಲ. ಅವ್ರು ಹೆಂಗಿದ್ರು ಏನು ಅಂತೆಲ್ಲ ಮಾತಾಡ್ತಾರೆ. 4 ವರ್ಷ ಎಷ್ಟು ಜನ ಬಂದಿದ್ರು? ಒಬ್ಬ ಫೋಟೋ ನಿಂತಿದ್ದ, ಒಬ್ಬ ಬಂದು ನನಗೆ ಗೊತ್ತಿರೋದು ನಿಂತಿರೋದು ಹಿಂಗೆ ತಿರ್ಕೊಂಡು ನೋಡೋಕ್ಕೆ ಬೈಕ್ ಹತ್ತು ಓಡ್ಬಿಟ್ರು. ನಿಮ್ಮನ್ನೇನೋ ಮಾತಾಡ್ಸಿದ್ರ? ಏನೋ ಕೇಳಿದ್ರ? ಎಷ್ಟು ಗ್ರಾಮದದು ಚೈನು? 30 ಗ್ರಾಮ್ ಚೈನು, 5 ಗ್ರಾಮ್ ತಾಲಿ. ಈಗ ಸಿಕ್ಕಿಯಾರ? ಸಿಕ್ಕವ್ರೆ, ತಗೊಂಬನೆಯವ್ರೆ. ಅವ್ರ ಹೆಸರೇನಾದ್ರು ಗೊತ್ತಾ? ಯಾವ ಊರು? ಹೆಸರು ಗೊತ್ತಿಲ್ಲ ಸರ್. ನವೀನ್ ಅಂತ, ಸಾತಿಗ್ರಾಮ್ ನವೀನ್ ಅಂತಂತೆ. ಇನ್ನೊಬ್ಬ ಯಾರು ಅಂತ ಗೊತ್ತಿಲ್ಲ. ಹಾಂ, ಅವ್ರ ಮುಖ ಪರಿಚಯ ಏನಿಲ್ಲ ನಿಮಗೆ? ಇದು ನಂಗೆ ಒಂಥರ ಆಗೋಯ್ತು. ಸರ್, ಆಕಸ್ಮಿಕವಾಗಿ ನಮ್ಮ ಮನೆಯಿಂದ ಹೊರಗಡೆ ಕಸ ಸುರಿಬೇಕಂತ ಹೋಗಿದ್ರು. ಕಸ ಸುರಿಬೇಕಾದ್ರೆ ಕವಲೆ ಹತ್ರ, ನಾಳೆ ಚಾಮರಾಜನಹಳ್ಳಿ ಹತ್ರ, ಅಲ್ಲಿ ಬೊಗ್ಗಿ ಕಸ ಸುರಿಬೇಕಾದ್ರೆ ಇಬ್ರು ಆಮಾಗಿ ಸುಮ್ಮನೆ ಒಂದು 2 ರೌಂಡ್ ಹೊಡೆದವ್ರೆ. ರೌಂಡ್ ನಮ್ಮ ಮನೆ ಹತ್ತಿರ ತಿರುಗಿ ನೋಡಿದವ್ರೆ. ತಿರುಗಿ ನೋಡಿ ಇನ್ನೊಂದ್ಸರಿ ತಿರ್ಗಕ್ಕೆ ಬಗ್ಬಿಟ್ಟು ಚೈನ ಕಿತ್ಕೊಂಡು ಹೋಗ್ಬಿಟ್ಟು ಫಾಸ್ಟಾಗಿ ಹೋಗೋರೆ. ಅಷ್ಟೊತ್ತಿಗೆ ನಾವು ಜಸ್ಟ್ ಬಂದ ತಕ್ಷಣ ಅಲ್ಲಿ ಹೆಂಗಿಟ್ಗಳು ಬಂದು ನಿಮ್ಮ ಮನೆ ಚೈನ್ ಕಿತ್ಕೊಂಡು ಹೋದ್ರು ಅಂತಾರು. ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಾರ್ಚಲ್ಲಿ ನಾಲ್ನಲ್ಲಿ ಕರೆದು ಮಾರ್ಚಲ್ಲಿ ಬ್ರಿಡ್ಜ್ ಹಿಡಿದು ಹೊಳೆ ಹತ್ರ ದಡಿದು ಅಷ್ಟೊತ್ತಿಗೆ ಹುಡುಗರೆಲ್ಲ ಕವರ್ ಆಗಿ ಇಟ್ಕೊಂಡು ಅವ್ರು ಇವತ್ತೆಲ್ಲ ಸುಮಾರು ದಿನದ ಈ ಕೆಲಸ ಮಾಡ್ತಾನೆ ಇದೆ. ಅದನ್ನ ಕ್ರಮ ಯಾರು ತಗೊಂಡಿಲ್ಲ, ಸ್ಟೇಷನ್ ಇಲ್ಲ. ನಿನ್ನಿಂದಲೇ ಇದು ಬಹಳ ಬುದ್ಧಿ ಕಲ್ಸ್ಬೇಕು ಅವರು. ಯಾವ್ದೇ ಒಂದು ಆಮೇಲೆ ವೆಹಿಕಲ್ಗಳು ಕಳ್ತನ ಜಾಸ್ತಿ ಆಗ್ತಾ ಇದೆ. ಈಗ ಅಮಾಯಕರನ್ನ ಹಿಂಗ್ ಆಗ್ಬಿಟ್ರೆ ಹೆಂಗೆ ಸರ್? ಖರ್ಚು ಪತ್ರ ತಿಳ್ಕೊಂಡಿದೆ. ಇದಕ್ಕೆ ಏನಾದ್ರು ಮಾಡಿ ಕ್ರಮ ಜರುಗಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಬೈಕ್ಗೆ ಸಿಮೆಂಟ್ ಮಿಕ್ಸರ್ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ತಂದೆ ಮಗಳು ಸಾವನ್ನಪ್ಪಿದ್ದಾರೆ. ಕಲಬುರಗಿ ನಗರದ ರಿಂಗ್ ರಸ್ತೆಯ ಸೈಯದ್ ಚಿಂಚೋಳಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ತಂದೆ ರಾಜ್ಕುಮಾರ್ 45 ವರ್ಷ, ಮಗಳು ಸುಮಾ 14 ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ತಂದೆ ಮಗಳು ಈ ವೇಳೆ ಬೈಕ್ಗೆ ಸಿಮೆಂಟ್ ಮಿಕ್ಸರ್ ಟ್ಯಾಂಕರ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಡಿಕ್ಕಿ ರಭಸಕ್ಕೆ ಟ್ಯಾಂಕರ್ ಚಕ್ರದಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಮೃತರು ನಗರದ ರಾಣಿ ಶಾ ಪೀರತ ದರ್ಗಾ ಪ್ರದೇಶದ ನಿವಾಸಿಗಳು. ಕಲಬುರಗಿ ಸಂಚಾರ ಪೊಲೀಸ್ ಠಾಣೆ 2ರಲ್ಲಿ ಪ್ರಕರಣ ದಾಖಲಾಗಿದೆ. ಇಷ್ಟು ದಿನ ಕದಿಮರು ಚಿನ್ನ, ಬೆಳ್ಳಿ, ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡ್ತಿದ್ರು. ಆದ್ರೆ ಇದೀಗ ಚಾಲಕಿ ಕಳ್ಳರ ಟಾರ್ಗೆಟ್ ಬದಲಾಗಿದೆ. ಮನೆ ಗೇಟ್ ಒಳಗೆ ಇರೋ ಗ್ರಿಲ್ಗಳನ್ನ ಮುರಿದು ಕದಿಮರು ಗ್ಯಾಸ್ ಸಿಲಿಂಡರ್ಗಳನ್ನ ಕಳ್ಳತನ ಮಾಡ್ತಿದ್ದಾರೆ. ದೇಶದಾದ್ಯಂತ ಎಲ್ಪಿಜಿ ಸಿಲಿಂಡರ್ ಅಭಾವ ಹೆಚ್ಚಿದ ಸಮಯದಲ್ಲಿ ಬೆಂಗಳೂರಿನಲ್ಲಿ ಕದಿಮರು ಚಿನ್ನದ ಬದಲು ಸಿಲಿಂಡರ್ಗಳಿಗೆ ಕಣ್ಣು ಹಾಕಿದ್ದಾರೆ. ಮಧ್ಯರಾತ್ರಿ ಹೆಲ್ಮೆಟ್ ಅನ್ನು ಧರಿಸಿ ಬರುವ ಸಿಲಿಂಡರ್ ಕದಿಮರು ನಯವಾಗಿ ಗೇಟ್ ತೆರೆದು ಒಳಗೆ ಬರ್ತಾರೆ. ಬಳಿಕ ಬಾಗಿಲ ಬಳಿಯೇ ಇರುವ ಸಿಲಿಂಡರ್ಗಳನ್ನ ಕಳ್ಳತನ ಮಾಡಿ ಕದಿಮರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳ ಹೆಲ್ಮೆಟ್ ಧರಿಸಿ ಸಿಲಿಂಡರ್ ಅನ್ನ ಎಗರಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಹೆಲ್ಮೆಟ್ ಹಾಕಿಕೊಂಡು ಬಂದ ಕಳ್ಳ ಆರಾಮವಾಗಿ ಹೋಗಲು ಯಾವ ಮನೆಯ ಗೇಟ್ಗಳು ಓಪನ್ ಇದೆ ಎಂದು ಚೆಕ್ ಮಾಡಿದ್ದಾನೆ. ಗೇಟ್ ತೆರೆದ ಬಳಿಕ ಒಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಬಳಿಕ ಕಳ್ಳತನ ಬೈಕ್ನಲ್ಲಿ ಗ್ಯಾಸ್ ಇಟ್ಟುಕೊಂಡು ಎಸ್ಕೇಪ್ ಆಗಿದ್ದಾನೆ. ಕರ್ನಾಟಕದ 2 ಉಪಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದು, ನಾನು 2 ಕಡೆ ಪ್ರಚಾರವನ್ನ ಮಾಡಿ ಬಂದಿದ್ದೇನೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಲಿ ಬಡವರು ಮತ್ತು ಸಾಹುಕಾರರ ನಡುವೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಬಡವರಿಗೆ ಓಟ್ ಹಾಕಿ ಅಂದಿದ್ದಾರೆ. ನಾವು ಕೂಡ ಅಭ್ಯರ್ಥಿ ಬಡವರನ್ನೇ ಹಾಕಿದ್ದೇವೆ. ಅಲ್ಲಿ ಅಭ್ಯರ್ಥಿ ಒಮ್ಮೆ ಗೆದ್ರೆ ಅವರೇ ಫಿಕ್ಸ್. ಅವರಿಗೆ ಈಗ 27 ವರ್ಷ. ಜಮೀರ್ ಕೂಡ ಪ್ರಚಾರಕ್ಕೆ ಬರಲೇ ಇಲ್ಲ. ಅವರದ್ದು ಭಿನ್ನಾಭಿಪ್ರಾಯ ಇದೆ. ಅವನವನೋ ಟಿಕೆಟ್ ಕೇಳೋಕೆ ಬಂದ ಅಂತ ಜಮೀರ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಸಿಡಿಪಿಐಗೆ ಓಟ್ ಹಾಕ್ಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವರೇ ಸಿಡಿಪಿಐ ಮೇಲಿರುವ ಕೇಸ್ ವಾಪಸ್ಸನ್ನ ಪಡೆದಿದ್ದಾರೆ. ಹೇಗೆ ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ, ಹಿಂದುಳಿದವರೆಲ್ಲರೂ ಕೂಡ ಒಂದಾಗಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಮಗೆ ಯಾವ ಯೋಗ್ಯತೆ ಇದೆ ಅಂತ ಹಿಂದುಳಿದವರಿಗೆ ಹೇಳ್ತೀರಿ? ನೀವು ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಿ? ನಾವು ಒಂದು ಹಿಂದುಳಿದ ವರ್ಗಗಳ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದೇವೆ ಎಂದರು. ಫಸ್ಟ್ ಎಲ್ಲರೂ ತಂದೆ ಪ್ರೇರಣೆ ಆದ್ರೆ ಖರ್ಗೆಗೆ ಮಗನ ಪ್ರೇರಣೆ. ಈ ಭಾಷೆಗಳೆಲ್ಲ ಅವರ ಇರಲಿಲ್ಲ. ಈಗ ಭಾಷೆಗಳೆಲ್ಲ ಬಂದಿದೆ ಅಂದರೆ ಪ್ರೇರಣೆ ಮಗನೇ. ಸರ್, ಈ ಚುನಾವಣೆಯಲ್ಲಿ EVM ಏನಾದರೂ ಪರಿಣಾಮ ಬೀರತ್ತಾ? ಗೆದ್ದರೆ ಒಂದು ರೀತಿ ಸೋತ್ರೆ ಅಂತ?
ಗ್ಯಾರಂಟಿ. ಕಾಂಗ್ರೆಸ್ ಏನಾನ ಸೋತ್ರೆ EVM ಸರಿ ಇಲ್ಲ ಅಷ್ಟೇ. ಈಗ ಅಸ್ಸಾಮಲ್ಲಿ ಸೋತ್ರೆ ಫಸ್ಟ್ ಅದೇ ಹೇಳೋದು, ಸೋಲ್ತಾರೆ ಅಸ್ಸಾಮಲ್ಲಿ. ವೆಸ್ಟ್ ಬೆಂಗಾಲಲ್ಲೂ ಒಳ್ಳೆ ಫೈಟ್ ಇದೆ ನಮ್ಮದು. ಮತ್ತು ತಮಿಳ್ನಾಡಲ್ಲೂ ನೆಕ್ ಟು ನೆಕ್ ಫೈಟ್ ಬಂದಿದೆ. ಈಗ ಸರ್ವೆ ಪ್ರಕಾರ ನೆಕ್ ಟು ನೆಕ್ ಫೈಟ್. ಅಲ್ಲಿ ಆದ ತಕ್ಷಣ ಫಸ್ಟ್ ಸ್ಟೇಟ್ಮೆಂಟು EVM ಸರಿ ಇಲ್ಲ. EVMಗೆ ಒಂದು ಹಾವು ವಿಷ ಸರ್ಪ ಕಚ್ಚಿಬಿಟ್ಟಿದೆ. ಆ ಕಚ್ಚಿರೋದ್ರಿಂದ EVMಗಳೆಲ್ಲ ವಿಷಪೂರಿತ ಆಗಿದೆ ಅಂತ ಬೇಕಾದ್ರೆ ಖರ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಚ್ಚಿರೋದು ಇವ್ರಿಗೆ ಅನ್ನೋದು ಪಟ್ಟು ಗೊತ್ತಿಲ್ಲ. ವಿಷ ತುಂಬಿರೋದು ಕಾಂಗ್ರೆಸ್. ಜೆಸಿ ರಸ್ತೆಯ ಗ್ಯಾಸ್ ಬಂಕ್ ಬಳಿ 500ಕ್ಕೂ ಹೆಚ್ಚು ಆಟೋಗಳು ಸಾಲಿನಲ್ಲಿ ನಿಂತಿವೆ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕ ನವಾಜ್ ತಮ್ಮ ಪಾದವನ್ನ ಕಿತ್ತುಕೊಂಡಿರುವ ದೃಶ್ಯ ಮನಕುಲುಕುವಂತಿದೆ. ಚಾಲಕರು ಬೆಳಗ್ಗೆ 6 ಗಂಟೆಯಿಂದಲೇ ಗ್ಯಾಸ್ಗಾಗಿ ಕಾಯುತ್ತಿದ್ದಾರೆ. ಕೆಲವು ಕಡೆ ಗ್ಯಾಸ್ ಸಿಗದೆ ಆಟೋಗಳನ್ನ ತಳ್ಳಿಕೊಂಡು ಹೋಗುತ್ತಿದ್ದಾರೆ. ಪ್ರೈವೇಟ್ ಬಂಕ್ಗಳಲ್ಲಿ ₹90 ರಿಂದ ₹120 ಪ್ರತಿ ಕೆಜಿಗೆ ವಸೂಲಿಯನ್ನ ಮಾಡುತ್ತಿದ್ದು, ಒಂದು ಸಿಲಿಂಡರ್ಗಾಗಿ 4 ರಿಂದ 5 ಗಂಟೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. IOCL ಗ್ಯಾಸ್ ಸಾಕಷ್ಟು ಇದೆ ಎಂದರು. ನೆಲಮಟ್ಟದಲ್ಲಿ ಸಪ್ಲೈ ಕೊರತೆ ಗ್ಯಾಸ್ಗೆ ಕೃತಕ ಅಭಾವವನ್ನ ಸೃಷ್ಟಿಸಲಾಗಿದೆ ಎಂದರು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ನೆಲಮಂಗಲ ನಗರದಲ್ಲಿ ಆಟೋ ಗ್ಯಾಸ್ಗೆ ಚಾಲಕರು ಮುಗಿಬಿದ್ದಿದ್ದಾರೆ. 2 ದಿನಗಳ ಹಿಂದೆ ಖಾಲಿಯಾಗಿದ್ದ ಆಟೋ LPG ಗ್ಯಾಸ್ ನೆಲಮಂಗಲದ ಕಾಲೋನಿಯ ಬಂಕ್ ಮುಂದೆ ಸಾಲು ಸಾಲು ಆಟೋಗಳು ನಿಂತಿವೆ. ಸರ್ಕಾರ ರಾಜಕೀಯ ಪಕ್ಷಗಳಿಗೆ ಇಡೀ ಶಾಪವನ್ನ ಹಾಕುತ್ತಿದ್ದಾರೆ. ಜೀವನ ನಡೆಸಲು ನರಕವಾಗಿದೆ, ದುಡಿಮೆ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸೂಪರ್ ಗ್ಯಾಸ್ ಕಂಪನಿಗೆ ಸೇರಿದ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಕಷ್ಟ ಕೊಡ್ತಾ ಇದ್ದಾನೆ. ಇಸ್ರಾಯಿಲ್ BJP ಅವ್ರು ಕಷ್ಟ ಕೊಡ್ತಾ ಇದ್ದಾರೆ. ಸುಮ್ಗೆ ಅವ್ರ ಮೇಲೆ ಇದು ಮಾಡಿಬಿಟ್ಟು ಬಾಂಬ್ ಹಾಕ್ಬಿಟ್ಟು ಎಲ್ಲರಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಇರಂದು ಏನು ತಪ್ಪಿಲ್ಲ ಆದ್ಮೇಲೆ ಆ ಥರ ಮಾಡಿದ್ರೆ ಆಗತ್ತಾ? ಎಲ್ಲರ ಕಂಟ್ರಿ ಸೇರಿಸ್ಬಿಟ್ಟು ಹೇಳ್ಬೇಕು ಅವ್ರಿಗೆ, ಇದ್ರಿಗೆ ಏನಿರೋದು ಸಮಾಧಾನ ಮಾಡಿ ಅಂತ. ಯಾರೂ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ. ದೊಡ್ಡಿದ್ರೆ ಅವ್ರ ಮನೆಯಲ್ಲಿ, ದೊಡ್ಡವರಿದ್ರೆ ಅವ್ರ ಮನೆಯಲ್ಲಿ. ಇಲ್ಲಿ ಪಬ್ಲಿಕ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಸಾಕ, ಪಬ್ಲಿಕ್ನ ವ್ಯವಸ್ಥೆ ಮಾಡಬೇಕು. ಗ್ಯಾಸ್ ಗಾಡಿದಲ್ಲಿ ಗ್ಯಾಸ್ ಆಯಿತು, ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದೆ. ಕೋರಮಂಗಲವರೆಗೂ ಹೋದೆ. ಕೋರಮಂಗಲದಲ್ಲಿ ಇನ್ನೂ 2 ಕಿಲೋಮೀಟ್ರ್ ಸಂಜಾನ್ಸಿಂದ 2 ಕಿಲೋಮೀಟ್ರ್ ಹಿಂದೆ ಗ್ಯಾಸ್ ಕ್ಲೋಸ್ ಆಯಿತು. ಗ್ಯಾಸ್ ಕ್ಲೋಸ್ ಆದಮೇಲೆ ಗಾಡಿ ತಳ್ಕೊಂಡು ಹೋದೆ. 2 ಅವರ್ ಬಿಸಿಲಲ್ಲಿ ತಳ್ಕೊಂಡು ಹೋದೆ. ತಳ್ಕೊಂಡು ಬಂದರೆ ಚಪ್ಪಲಿ ಕಿತ್ತೋಯ್ತು. ಚಪ್ಪಲಿ ಕಿತ್ತೋದ್ಮೇಲೆ ಏನು ನಡ್ಕೊಂಡು ಹೋದಲ್ಲ, ಎಲ್ಲ ಕಾಲೆಲ್ಲ ಬಬಲ್ಸ್ ಬಂದುಬಿಟ್ಟಿದೆ. ಆ ಬಬಲ್ಸಿನಿಂದ ರಕ್ತ ಎಲ್ಲ ಸುರಿತಾ ಇದೆ. ನನಗೆ ತಿರ್ಗಾ ಗ್ಯಾಸ್ ಆದರೆ ಹಾಸ್ಪಿಟ್ಲಿಗಿಲ್ಲ, ಹಾಸ್ಪಿಟ್ಲ್ಗೆ ಹೋದರೆ ಗ್ಯಾಸ್ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದರಿಂದ 2 ದಿವಸದಿಂದ ನಾನು ಮನೆಗೆ ಇದ್ದೆ. ಇವತ್ತು ಗ್ಯಾಸ್ ಹಾಕ್ತಾಯಿದ್ದಾರೆ ಅಂತ ಗಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಗ್ಯಾಸ್ ಹಾಕಿಬಿಟ್ರೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ. ಆ ಥರ ಪರಿಸ್ಥಿತಿ. ಒಂದು ದಿವಸ ಗ್ಯಾಸ್ ಹಾಕಬೇಕು, ಒಂದು ದಿವಸ ಗಾಡಿ ಓಡಿಸ್ಬೇಕು. ಒಂದು ದಿವಸ 500 ರೂಪಾಯಿದು ಗ್ಯಾಸ್ ಹಾಕ್ಕೊಂಡು ಹೋದರೆ ಒಂದು 1000 ರೂಪಾಯಿ ಸಿಗ್ಬೋದು. 1000 ರೂಪಾಯಿದಲ್ಲಿ 500 ರೂಪಾಯಿ ಗ್ಯಾಸ್ ಹೋದರೆ 500 ರೂಪಾಯಿ ಸಿಗುತ್ತೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ಯಾರಂಟಿಯನ್ನ ನಿಲ್ಲಿಸಲು ಬಿಜೆಪಿ ಷಡ್ಯಂತರ, ಮತದಾರರೇ ತಕ್ಕ ಉತ್ತರವನ್ನ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ ವಾಗ್ದಾಳಿ. ಕಾಂಗ್ರೆಸ್ ನಿಮ್ಮ ಪರ ನಿಂತಿದೆ, ಅಹಿಂದ ಮತದಾರರು ಕೈ ಹಿಡಿಯಿರಿ. ದಾವಣಗೆರೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮನವಿ. ಬಡಾಯಿ ಕೊಚ್ಚಿಕೊಳ್ಳುವುದನ್ನ ಬಿಟ್ಟು ಅಭಿವೃದ್ಧಿ ದಾಖಲೆಯನ್ನು ನೀಡಿ, ಅಧಿಕಾರಿಗಳ ವೈಫಲ್ಯದಿಂದ ಅವ್ಯವಸ್ಥೆಯೇ ಹೆಚ್ಚು. ಸಮೀವುಲ್ಲಾ ಅವರಿಗೆ ಕೆಂಪು ಸಾಗರ ಶಿವರಾಜ್ ಸವಾಲು. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.